ರೆಡಿನಾ? ಇಟ್ಕೊಳ್ಳಿ ಕಲಾವಿದರು ಒಂದು ಕಡೆ. ಓಂ ಶ್ರೀ ಸಾಯಿರಾಮ್. PV ಫಿಲ್ಮ್ ಇನ್ಸ್ಟಿಟ್ಯೂಟ್ ಇವತ್ತು ಪ್ರಾರಂಭ ಆಯಿತು. ಒಳ್ಳೆಯ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ಜನಕ್ಕೆ ಆಸೆ ಇರುತ್ತೆ, ನಟರಾಗಬೇಕು, ನಿರ್ದೇಶಕರಾಗಬೇಕು, DOP ಆಗಬೇಕು, ಏನೇನು ಕಲಿಬೇಕಂತ ಆಸೆ ಇರುತ್ತೆ. ಒಂದು ಕಾಲದಲ್ಲಿ ನಮಗೆ ಈ ಅವಕಾಶ ಇರಲಿಲ್ಲ. ಇವಾಗ ಹೊಸಬರಿಗೆ ಸಿನಿಮಾ ರಂಗ ಬರೋರಾಗ್ಬೋದು, TV ಇಂಡಸ್ಟ್ರಿ ಬರೋರಾಗ್ಬೋದು, ಆ್ಯಂಕರಿಂಗ್ ಆಗ್ಬೋದು, ಎಲ್ಲರಿಗೂ ಒಂದು ಇನ್ಸ್ಟಿಟ್ಯೂಟ್ ಸಿಗ್ತಾ ಇದೆ. ಅದು ನಮ್ಮ PV ಫಿಲ್ಮ್ ಇನ್ಸ್ಟಿಟ್ಯೂಟ್. ಇಲ್ಲಿ ನಮ್ಮ ಗುರುಪ್ರಸಾದ್ ಅವರು ಇದನ್ನು ನಿರ್ಮಾಣ ಮಾಡಿದ್ದಾರೆ. ಅಂದರೆ ಟೋಟಲ್ ಹಿ ಈಸ್ ದಿ ಆಪರೇಟರ್ ಎವ್ರಿಥಿಂಗ್. ನಮ್ಮ ಶಿವ ಅವರು ಇದಕ್ಕೆ ಡೈರೆಕ್ಟರ್ ಅಂತ ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ. ನಮ್ಮ ರೇಖಾದಾಸ್ ಅವರು ಪ್ರಿನ್ಸಿಪಾಲ್ ಆಗಿದ್ದಾರೆ, ಸಿತಾರ ಅವರು ಲೆಕ್ಚರ್ ಆಗಿದ್ದಾರೆ. ಇನ್ನೂ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನಲ್ಲಿ ತುಂಬ ಜನ ಇದ್ದಾರೆ. ಸಿನಿಮಾ ರಂಗದಲ್ಲಿ ಒಳ್ಳೆಯ ಅನುಭವ ಇರುವಂಥ ವ್ಯಕ್ತಿಗಳು ಇವರೆಲ್ಲ. ರೇಖಾದಾಸ್ ಅವರು 100 ಸಿನಿಮಾಗಳು ಮಾಡಿದ್ದಾರೆ. ಹೆಸರಿರುವಂಥ ಒಬ್ಬ ಕಲಾವಿದ ನಮ್ಮ ರೇಖಾದಾಸ್ ಅವರು. ಸಿತಾರ ಅವರು ಹಂಗೆ. ನನಗೆ ಗೊತ್ತಿರೋ ಹಂಗೆ 1988 ಇವರಿಬ್ಬರು ನನಗೆ ಪರಿಚಯ. ನನ್ನ ಸಿನಿಮಾಗಳಲ್ಲಿ ತುಂಬ ಸಿನಿಮಾಗಳೆಲ್ಲ ಅವರು ಪಾತ್ರ ಮಾಡಿದ್ದಾರೆ ಇಬ್ಬರು. ಅಂಥವ್ರನ್ನ ಆರಿಸ್ಕೊಂಡಿದ್ದು ಗುರುಪ್ರಸಾದ್ ಅವರ ಅದೃಷ್ಟ ಅಂತ ಹೇಳಿ ಇಷ್ಟಪಡ್ತೀನಿ ನಾನು. ಗುರುಪ್ರಸಾದ್ ಅವರೇ ಎಷ್ಟು ಟೈಮ್ ಇರುತ್ತೋ ಅಷ್ಟು ಟೈಮ್ ಮ್ಯಾಕ್ಸಿಮಮ್ ಆಸೆಪಟ್ಟು ಬಂದಿರ್ತಾರೆ, ನಾನು ಕಲಿಬೇಕು ಏನೋ ಆಗಬೇಕಂತ. ಅಂಥವ್ರಿಗೆ ಒಳ್ಳೆ ದಾರಿ ತೋರಿಸಿ. ರೇಖಾದಾಸ್ ಮೇಡಮ್, ನೀವು ಆರ್ಗನೈಸ್ ಮಾಡಬೇಕು ಚೆನ್ನಾಗಿ. ನೀವು ನನಗೆ ಹೇಳ್ಕೊಟ್ಟಿದ್ದನ್ನು ನಾನು ತೋರಿಸ್ಕೊಡ್ತೀನಿ. ನೀವು ಆರ್ಗನೈಸ್ ಮಾಡಬೇಕು. ಸಿತಾರ, ನೀವು ನಟಿಯಾಗಿ ಏನು ಅನುಭವ ಇದೆ? ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡಿದ್ದೀವಿ. ಅದನ್ನೇ ನಾವು ಇಲ್ಲಿ ಬರೋ ಮಕ್ಕಳಿಗೆ ಆಗಲಿ ಅವರು ಕಲಿಬೇಕಾಗಿರೋ ಒಂದು ಶ್ರದ್ಧೆನ ನಾವು ನಮ್ಮ ಕೆಲಸನ ನಿಷ್ಠೆಯಿಂದ ನಾವು ಮಾಡ್ಕೊಂಡು ಹೋಗ್ತೀವಿ. PV ಫಿಲ್ಮ್ ಇನ್ಸ್ಟಿಟ್ಯೂಟ್ನಿಂದ ಒಳ್ಳೆ ಕಲಾವಿದರು ಆಚೆ ಬರಬೇಕು. ನಾಯಕರು, ಖಳನಾಯಕರು, ನಾಯಕಿಯರು, ಪೋಷಕ ನಟರು ಎಲ್ಲ ಬರಬೇಕಂತ ನಾನು ಆಸೆ ಪಡ್ತೀನಿ. ಇವತ್ತು ಕೇವಲ ಬರೀ ಪೂಜೆಗೆ ಬಂದು ಬಾವುಟ ಆರಿಸಿ ಹೋಗೋದಲ್ಲ. ಎನಿ ಟೈಮ್ ನಮ್ಮ PV ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ನನ್ನಿಂದ ಏನು ಸಹಕಾರ ಬೇಕು ಅಂತ ಅವರು ಆಸೆ ಪಟ್ಟರೆ, ನಾನು ತಿಂಗಳಿಗೂ 2 ತಿಂಗಳಿಗೂ ಇಲ್ಲ ಎಲ್ಲ ಒಂದು ತಿಂಗಳಾದಮೇಲೆ ಒಂದು ಟೆಸ್ಟ್ ಥರ ಮಾಡುವಾಗ ಅವನ್ನೆಲ್ಲ ನಾನು ಪರೀಕ್ಷೆ ಮಾಡಿ ಅವರಿಗೆ ನನ್ನ ಅನುಭವ ಅದನ್ನು ಹೇಳ್ಕೊಂಡು ನಾನು ಇಷ್ಟಪಡ್ತೀನಿ. ಯಾಕಂದರೆ ಸೀನಿಯರ್ಸ್ನಿಂದ ಕಲಿಯೋದು ಬೇಕಷ್ಟಿರುತ್ತೆ. ಆಲ್ರೆಡಿ ಇದ್ದಾರೆ ಸೀನಿಯರ್ಸು, ಬಟ್ ಅವ್ರಿಗಿಂತ ನಾನು ಸೀನಿಯರ್. ನಿಮ್ಮ ಮುಂದೆ ನಾವು ಏನೂ ಇಲ್ಲ ಗುರುಗಳೇ. 100 ಚಿತ್ರಗಳನ್ನು ಎಷ್ಟು 100 ಚಿತ್ರಗಳ ಮೇಲ್ ಮಾಡಿದ್ದೀರಾ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ. ನಿಮ್ಮಷ್ಟು ಒಂದು ನಿರ್ದೇಶನ ಮಾಡಿರೋರು ನೀವೊಬ್ಬರೇ. ಆಗ್ಬೋದು. ನೀವು 24/7 ಇರ್ತೀರಾ. ನಾವು ವಾರಕ್ಕೋ 2 ವಾರಕ್ಕೋ 1 ತಿಂಗಳಿಗೂ ನಾನು ಬರ್ತೀನಿ, ಪ್ರೀತಿಯಿಂದ ಬರ್ತೀನಿ. ಆ ಮಕ್ಕಳು ಏನೇನು ಕಲಿತಿದ್ದಾರೆ, ಯಾವ ರೀತಿ ಕಲಿತಿದ್ದಾರೆ, ನಿಮ್ಮನ್ನು ನಾನು ಪ್ರೋತ್ಸಾಹ ಮಾಡಕ್ಕೆ ಬರ್ತೀನಿ. ನಮ್ಮ ಸೌಭಾಗ್ಯ ಗುರುಗಳೇ, ಪ್ರೋತ್ಸಾಹ ಮಾಡಕ್ಕೆ ಬರ್ತೀನಿ ನಾನು. ಗುರುಪ್ರಸಾದ್ ಅವರು ನೀವು ಬಂದು ಈ ಥರ ಮಾಡ್ತೀವಿ ಅಂತ ಹೇಳಿ ನಿಜವಾಗ್ಲೂ ನಮಗೆ ಅದು ನಮ್ಮ ಸೌಭಾಗ್ಯ, ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಯಾಕಂದರೆ ಗುರುಪ್ರಸಾದ್ ಅವರಾಗ್ಬೋದು, ಶಿವ ಅವರಾಗ್ಬೋದು ತುಂಬ ಆಸೆಪಟ್ಟು ಮಾಡ್ತಾ ಇದ್ದಾರೆ. ಅದು ಸಕ್ಸಸ್ ಆಗಬೇಕು. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎಸ್ಟಾಬ್ಲಿಷ್ ಆಗಬೇಕು, 10 ಜನಕ್ಕೆ ಗೊತ್ತಾಗಬೇಕು. ಇಲ್ಲಿಂದ ಒಳ್ಳೆಯವರು ಆಚೆ ಬರಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಹೆಂಗೆ ಪ್ರೊಡಕ್ಷನ್ ಮಾಡ್ತಾಯಿದ್ದೀರಾ, ಅದರಿಂದ ಅವ್ರಿಗೂ ಒಂದು ಅವಕಾಶ ಸಿಕ್ಕತ್ತಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರನ್ನ ಇಟ್ಕೊಂಡು ಒಳ್ಳೆ ಕಥೆ ತೊಗೊಂಡು ಅವ್ರಿಗೂ ಒಂದು ಭವಿಷ್ಯತ್ತನ್ನ ರೂಪಿಸ್ಬೇಕಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಹಾಂ.
ನಾನು ಪೂಜಿಸಿ ಆರಾಧಿಸೋ ಭಗವಾನ್ ಶ್ರೀ ಸಾಯಿಬಾಬಾವನ್ನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ನಮ್ಮ PV ಫಿಲ್ಮ್ ಇನ್ಸ್ಟಿಟ್ಯೂಟ್ ಒಳ್ಳೆಯ ಹೆಸರು ಬರಬೇಕು, ಒಳ್ಳೆ ಕಲಾವಿದರು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಯಾರಿದ್ದವರು ಎಲ್ಲರೂ ಇಂಡಸ್ಟ್ರಿಗೆ ಒಂದು ಕೊಡುಗೆ ಕೊಡಬೇಕಂತ ಆಸೆ ಪಡ್ತಾಯಿದ್ದೀನಿ. ಸಾಯಿರಾಮ್, ಗಾಡ್ ಬ್ಲೆಸ್ ಯು. ನಮಸ್ಕಾರ, ನಾನು ನಿಮ್ಮ ಹಾಸ್ಯ ನಟಿ ರೇಖಾ ದಾಸ್. ಈ PV ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಇವತ್ತು ನಾವೆಲ್ಲ ಸೇರಿರೋದು, ನಮ್ಮ ಜೊತೆ ಒಬ್ಬ ಹಿರಿಯ ನಿರ್ದೇಶಕ ಸಾಯಿ ಪ್ರಕಾಶ್ ಸರ್ ಸೇರಿರೋದು ತುಂಬ ನಮ್ಮ ಅದೃಷ್ಟದ ಮಾತಿದು. ಏಕೆಂದರೆ ಇವ್ರ ಕೈ ಕೆಳಗೆ ನಾನು ಒಂದು 72 ಸಿನಿಮಾ ಮಾಡಿದ್ದೀನಿ. ಇವ್ರ ಸಿನಿಮಾನೇ ಪ್ರತಿಯೊಂದು ಸಿನಿಮಾದಲ್ಲೂ ನಾನು ಇರ್ತಿದ್ದೆ. ಆಮೇಲೆ ಪ್ರತಿಯೊಂದು ಸಿನಿಮಾದಲ್ಲೇ ನನ್ನನ್ನು ಅವ್ರು ಈ ರೋಲ್ಗೆ ಇವಳೇ ಬೇಕು ಅಂತ ಕರೆಯೋರು. ಸೊ ಹಾಗಾಗಿ ನಾನು ಟೆನ್ನಿಸ್ ಕೃಷ್ಣ ಸಾಕಷ್ಟು ಜೋಡಿಯಾಗಿ ಸಾಧಕ ಕೋಕಿಲ ನಾವು ಎಲ್ಲರ ಜೊತೆನೂ ಮಾಡಿಸ್ಬಿಟ್ಟಿದ್ದಾರೆ ಸರ್ ನಮ್ಮನ್ನು. ಹತ್ತತ್ರ ಒಂದು 72 ಸಿನಿಮಾ ಅವ್ರ ಸಿನಿಮಾನೇ ಮಾಡಿದ್ದೀನಿ ನಾನು. ಒಬ್ರಿಗೆ ಆ್ಯಕ್ಟಿಂಗ್ ಹೇಳ್ಕೊಡ್ಬೇಕು ಅಂದರೆ ನಾವು ಅದಕ್ಕೆ ಲಾಯಕ್ ಆಗಿರಬೇಕು ಮೊದಲು. ಸೊ ಅದಕ್ಕೋಸ್ಕರ ನಾನು ರೇಖಾದಾಸ್ ಅನ್ನೋದು ನಿಮಗೆ ಎಲ್ಲರಿಗೂ ಗೊತ್ತು, ಆದರೆ ಹೇಳ್ಕೊಡೋಷ್ಟು ಲಾಯಕ್ ನಾನು ಇದೀನೋ ಇಲ್ಲ ಅನ್ನೋಕ್ಕೆ ನನ್ನ ಸಣ್ಣ ಪರಿಚಯ ನಾನು ಮಾಡ್ತೀನಿ. ನನಗೆ ಡಾಕ್ಟ್ರೇಟ್ ಸಿಕ್ಕಿದೆ ಚೆನ್ನೈ ಯೂನಿವರ್ಸಿಟಿಯಿಂದ. ಇದುವರೆಗೂ 781 ಸಿನಿಮಾ ಮಾಡಿದ್ದೀನಿ. 500ಗಿಂತ ಹೆಚ್ಚು ಧಾರಾವಾಹಿಗಳು ಮಾಡಿದ್ದೀನಿ. 30,000ಕ್ಕಿಂತ ಹೆಚ್ಚು ಹಾಸ್ಯ ಕಾರ್ಯಕ್ರಮಗಳನ್ನ ಆಲ್ ಓವರ್ ಸೌತ್ ಕರ್ನಾಟಕ, ನಾರ್ತ್ ಕರ್ನಾಟಕ ಮಾಡಿದ್ದೀನಿ. ನಾಟಕಗಳು 7,500ಕ್ಕಿಂತ ಹೆಚ್ಚು ನಾಟಕಗಳು ಮಾಡಿದ್ದೀನಿ. ದಟ್ ಈಸ್ ಆಲ್ ಓವರ್ ನಾರ್ತ್ ಕರ್ನಾಟಕ ಆ್ಯಂಡ್ ಸೌತ್ ಕರ್ನಾಟಕ. ಸೊ ಆಮೇಲೆ 10 years ಎಕ್ಸ್ಪೀರಿಯನ್ಸ್ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್, ಗೌರ್ಮೆಂಟ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅದು. ಅಲ್ಲಿ ನಾನು 2 ವರ್ಷ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ಬೇರೆ ಬೇರೆ ಫಿಲ್ಮ್ ಇನ್ಸ್ಟಿಟ್ಯೂಟ್ಗಳಲ್ಲಿ 8 ವರ್ಷ ಕೆಲಸ ಮಾಡಿದ್ದೀನಿ. ಟೋಟಲ್ 10 ವರ್ಷ ನನಗೆ ಈ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಆ್ಯಸ್ ಎ ಲೆಕ್ಚರರ್ ಆಗಿ ಹಾಗೂ ಪ್ರಿನ್ಸಿಪಲರ್ ಆಗಿ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ಹಾಗಾಗಿ ಯಾರಾದರೂ ನನ್ನನ್ನು ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಲೆಕ್ಚರರ್ ಆಗಿ ಕರೆದ್ರೆ, ಪ್ರಿನ್ಸಿಪಲ್ ಆಗಿ ಕರೆದ್ರೆ ಅದನ್ನು ನಾನು ಕಣ್ಣು ಮುಚ್ಕೊಂಡು ಬರ್ತೀನಿ. ನಾನು ಮಾಡಬಲ್ಲೆ, ನಾನು ಏನು ಕಲ್ತಿದ್ದೀನೋ ನಮ್ಮ ಗುರುಗಳಿಂದ, ನಾನು ನನ್ನಲ್ಲಿರೋದನ್ನು ನಾನು ದಾನ ಮಾಡಬಲ್ಲೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಈ PV ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ನಾನು ಆ್ಯಸ್ ಎ ಪ್ರಿನ್ಸಿಪಲ್ ಹಾಗೂ ಲೆಕ್ಚರರ್ ಎರಡೂ ಕೂಡ. ಜೊತೆಯಲ್ಲಿ ನಮ್ಮ ಹಿರಿಯ ನಟಿ ಸಿತಾರಾ ಅವರು ಕೂಡ ಇದರಲ್ಲಿ ಲೆಕ್ಚರರ್ ಆಗಿ ಮಾಡ್ತಿದ್ದಾರೆ. ಇದು ನನ್ನ ಸೌಭಾಗ್ಯ. ನನ್ನ ತಮ್ಮನಾದ ಗುರು ಮತ್ತು ಶಿವು ಇಬ್ಬರೂ ಇಲ್ಲಿ ಪ್ರೊಪ್ರೈಟರ್ ಆಗಿದ್ದಾರೆ, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಆಗಿದ್ದಾರೆ. ಇವತ್ತು ನನ್ನ ತಮ್ಮಂದಿರು ಇವತ್ತು ಒಂದು ಲೆವೆಲ್ಗೆ ಬಂದು ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ದಾರೆ ಅಂದರೆ ನನ್ನ 2 ತಮ್ಮಂದಿರಿಗೆ ಹ್ಯಾಟ್ಸ್ ಆಫ್. ಜೊತೆಯಲ್ಲಿ ಅವರು ಸಿನಿಮಾ ಪ್ರೊಡ್ಯೂಸರ್ಸ್ ಕೂಡ. ಹಳ್ಳಿ ಮುಖ ಅನ್ನೋ ಸಿನಿಮಾದಲ್ಲಿ ನಮ್ಮ ಶಿವು ಹೀರೋ ಆಗಿ ಮಾಡಿದ್ದಾನೆ. ಅದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತಿರೋದು ನನ್ನ ತಮ್ಮ ಗುರು. ಅವನಿಂದನೇ ಇಷ್ಟೆಲ್ಲ ಆಗೋದಕ್ಕೆ ಸಾಧ್ಯ ಆಯಿತು. ಸೊ ಅವರಿಬ್ಬರಿಗೆ ಆಶೀರ್ವಾದ ಮಾಡಿ ನಮ್ಮ ಈ PV ಫಿಲ್ಮ್ ಇನ್ಸ್ಟಿಟ್ಯೂಟ್ ಚೆನ್ನಾಗಿ ನಡೀಲಿ. ಸ್ಟೂಡೆಂಟ್ಸ್ ಒಂದು ದಿನಕ್ಕಿಂತ ದಿನ ಹೆಚ್ಚಾಗಲಿ. ಇಲ್ಲಿಂದ ಒಳ್ಳೆ ಕಲಾವಿದರ ಆಚೆ ಬರಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ಫಿಲ್ಮ್ ಇನ್ಸ್ಟಿಟ್ಯೂಟ್ ನಿಜವಾಗ್ಲೂ ಲಕ್ಕಿ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತೀನಿ ನಾನು. ಯಾಕಂದರೆ ನಿನ್ನ ಅನುಭವ ನೋಡ್ತಾ ಇದ್ದರೆ ಪದ್ಮಶ್ರೀ ಪದ್ಮವಿಭೂಷಣ ಕೊಡಬೇಕಾದಂಥ ಚರಿತ್ರೆ ನಮ್ಮ ಸರ್ಕಾರ ಕೊಟ್ಟಿಲ್ಲ ಗುರುಗಳೇ, ಪ್ರೋತ್ಸಾಹ ಕೊಡಲ್ಲ. ಯಾಕಂದರೆ ಅವ್ರಿಗೂ ಅಷ್ಟೇ ಗುರುಗಳೇ, ನಿಮಗೂ ಸಹ ಬರಬೇಕಾಗಿರುವಂಥ ಪದ್ಮಭೂಷಣ ಆಗಲಿ ಮತ್ತು ಇದೆಲ್ಲ ಆಗಲಿ ಕೊಡಬೇಕಾಗಿರುವಂಥ ಸ್ಥಾನಮಾನ ಇಲ್ಲಿರೋರು. ಹೇಳಬೇಕು ಅಂದರೆ ರೇಖಾ ಆ್ಯಕ್ಚುಲಿ ನಿಜವಾಗ್ಲೂ ಅವಳು ಎಷ್ಟು ಚಿತ್ರಗಳು ಮಾಡಿದಾಳೆ ಅಂದರೆ ನಿಜವಾಗ್ಲೂ ಅಷ್ಟು ಕೇಳ್ತಾ ಇದ್ದರೆ ತುಂಬ ಸಂತೋಷ ಆಗ್ತಾಯಿದೆ. ಅವಳು ನನ್ನ ಸ್ನೇಹಿತೆ ಅಂತ ಹೇಳ್ಕೊಳಕ್ಕೆ ಹೆಮ್ಮೆನೂ ಆಗ್ತಾಯಿದೆ. ನಾನು ಅವಳು ತುಂಬಾ ಕ್ಲೋಸು, ತುಂಬ ಅಷ್ಟು ಕ್ಲೋಸ್ ಅಂತಂದರೆ ಅವ್ರ ಹಸ್ಬೆಂಡು ನನಗೆ ರಾಖಿ ಬ್ರದರ್ ಆಗಿದ್ದರು, ನಮ್ಮ ಹಸ್ಬೆಂಡು ಅವಳಿಗೆ ರಾಖಿ ಬ್ರದರ್ ಆಗಿದ್ದರು. ನಾವು ಒಂದೇ ಕುಟುಂಬದವ್ರ ಥರ. ನನ್ನ ಮಗಳು ಕೂಡ ಅಷ್ಟೇ, ಅವಳು ಸೋದರತ್ತೆ ಅಂದ್ಕೊಳ್ಳೋಕ್ಕೆ ಅವಳು ನನಗೆ ಆ ಒಂದು ಸ್ಥಾನಮಾನ ಅವಳಿಗಿದೆ. ನಿಜವಾಗ್ಲೂ ಆಕೆ ಈ ಸ್ಥಾನಕ್ಕೆ ಬಂದಿರೋದು ನಿಜವಾಗ್ಲೂ ತುಂಬ ಖುಷಿ ಪಡೋವಂಥ ವಿಷಯ. ಯಾಕಂದ್ರೆ ನನಗಿಂತ ಹೆಚ್ಚಿಗೆ ಜೂನಿಯರ್ ಆಗಿದ್ದರೂ ಕೂಡ ಅವಳು ನನಗಿಂತ ಹೆಚ್ಚಿನ ಚಿತ್ರಗಳು ಅನುಭವ ಅವಳಿಗಿರೋಷ್ಟು ನನಗಿಲ್ಲ. ಸೀನಿಯರ್ ನಿಜ. ಆದ್ರೂ ಕೆಲಸದಲ್ಲಿ ಯಾಕಂದರೆ ನಾನು 10 ವರ್ಷ ಚಿತ್ರರಂಗನ ನಾನು ಬಿಟ್ಟಿರೋದ್ರಿಂದ ಹಾಗಾಗಿ ನನಗೂ ಇದ್ದಿದ್ರೆ ನಾನು ಮಾಡ್ತಿದ್ನೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ ಹಂಗೆ ನಮ್ಮ ಗುರುಗಳು ಚಿತ್ರಗಳಲ್ಲಿ ರೇಖಾ ಹೇಳ್ದಂಗೆ
ನೀನು 70 ಚಿತ್ರ ಮಾಡಿದೆಯಾ, ಮಧ್ಯದಲ್ಲಿ ನಾನು ಹತ್ತತ್ರ ಒಂದು 25 ಚಿತ್ರ 30 ಚಿತ್ರದ ಮೇಲೆ ನಾನು ಮಾಡಿದ್ದೀನಿ ಗುರುಗಳದ್ದು. ಮಧ್ಯದಲ್ಲಿ ನಾನು ಒಂದು 10 ವರ್ಷ ಚಿತ್ರರಂಗ ಬಿಟ್ಟಿರೋದ್ರಿಂದ ನನಗೆ ಮಾಡೋ ಅವಕಾಶ ಸೌಭಾಗ್ಯ ನನಗಿಲ್ಲದೆ ಇದೆ. ಹಾಗಾಗಿ ನಮ್ಮ ಅಣ್ಣ ತಮ್ಮಂದರು ಶಿವು ಮತ್ತು ಪ್ರಸಾದ್ ಅವರು ನಮಗೆ ಈ ಒಂದು ಅವಕಾಶ ಕೊಟ್ಟು, ಇವಳಿಗಿರೋಷ್ಟು ಅನುಭವ ನನಗಿಲ್ಲ. ಯಾಕಂದರೆ ಒಂದು ಲೆಕ್ಚರರ್ ಆಗಿ ಆಗ್ಬೋದು, ಪ್ರಿನ್ಸಿಪಲ್ ಆಗಿ ಆಗಲಿ, ಇದಕ್ಕೆ ಮುಂಚೆ ಕರೆದಿದ್ಲು. ಆ ಟೈಮಲ್ಲಿ ನನಗೆ ಶೂಟಿಂಗು ಸೀರಿಯಲ್ಲು ಅದು ಮಾಡೋದ್ರಿಂದ ನನಗೆ ಬರಲಿಕ್ಕಾಗಲಿಲ್ಲ. ಏನೋ ಆ ಪರಮಾತ್ಮ ನನಗೆ ಇಲ್ಲಿ ಅನುಕೂಲವಾಗಿ ನೀವು ಮಾಡಲೇಬೇಕು, ನಾನೇನು ಕಲ್ತಿದ್ದೀನೋ ಅದನ್ನು ನಿಷ್ಠೆಯಿಂದ ನಾನು ಇಲ್ಲಿ ಬರೋ ಸ್ಟೂಡೆಂಟ್ಗೆ ಹೇಳಿ ಕಲಿಸ್ಕೊಡ್ತೀನಿ. ನನ್ನ ಒಂದು ಆಸೆನೂ ಅದೇ. ನಮ್ಮ ಇನ್ಸ್ಟಿಟ್ಯೂಟು, ನಮ್ಮ ಶಿವು ಅವರು ಮತ್ತು ಪ್ರಸಾದ್ ಇದು ನಮ್ಮನ್ನು ನಂಬಿ ಗುರುಪ್ರಸಾದ್ ಅವರು ನಂಬಿ ಮಾಡಿರೋದ್ರಿಂದ ನಾನು ಇದನ್ನು ನಿಷ್ಠೆಯಿಂದ ಇದು ಅಭಿವೃದ್ಧಿ ಆಗಬೇಕು, ಇಲ್ಲಿಂದ ತುಂಬ ಕಲಾವಿದರು ಬೆಳಿಬೇಕು ಅನ್ನೋದೇ ನಮ್ಮ ಆಸೆ. ಅದು ನಮ್ಮ ಪ್ರಯತ್ನ. ನಾವು ಎಷ್ಟು 100% ನಾವು ಪ್ರಯತ್ನ ಮಾಡಿ ಇದರಿಂದ ಸಕ್ಸಸ್ ತೋರಿಸ್ಬೇಕು ಅನ್ನೋದೇ ನಮ್ಮ ಆಸೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೂ ಇರಬೇಕು. ಬರೋ ಸ್ಟೂಡೆಂಟ್ಗಳು ಶ್ರದ್ಧೆಯಿಂದ ಕಲಿತು ಇಲ್ಲಿಂದ ಒಂದು ಒಳ್ಳೆ ಕಲಾವಿದರು, ಡೈರೆಕ್ಟ್ರೇ ಆಗಲಿ ಮತ್ತು ಡ್ಯಾನ್ಸರೇ ಆಗಲಿ, ಯಾವುದೇ ಒಂದು ಕ್ಷೇತ್ರಕ್ಕೆ ಬರ್ತಾರೋ ಇದರಿಂದ ಅವ್ರು ಮುಂದೆ ಬರಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ನಮ್ಮ ಗುರುಗಳ ಆಶೀರ್ವಾದ ಅವರಿವತ್ತು ಒಪ್ಕೊಂಡು ನಮ್ಮ ಒಂದು ಇನ್ಸ್ಟಿಟ್ಯೂಟಿಗೆ ಬಂದಿದ್ದಾರೆ ಅಂದರೆ ಇದು ನಮ್ಮ ಸೌಭಾಗ್ಯ. ನಿಜವಾಗ್ಲೂ ನಾವು ಅದೃಷ್ಟ ಮಾಡಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅದು ಏಕಾದಶ್ ಅವ್ರದ್ದು ಸಾಮಾನ್ಯವಾದಂಥ ಅನುಭವ ಅಲ್ಲ. ಯಾಕಂದರೆ ರಂಗಭೂಮಿ ಕಡೆ ಇದ್ದೀರಿ, ಯೂಟ್ಯೂಬರ್ ಆಗಿದ್ದೀರಿ, ಕಲಾವಿದೆ ಆಗಿದ್ದೀರಿ, ಇನ್ಸ್ಟಿಟ್ಯೂಟ್ ಹೌದು, ಒಂದು ಪಿಕ್ಚರ್ ಪ್ರೊಡ್ಯೂಸ್ ನಿರ್ಮಾಪಕ ಮಾಡಿ. ಹೌದು, ಬೇಕಾಷ್ಟು ಅನುಭವ ಇದೆ ನಿಮಗೆ. ಅದರಿಂದ PV ಇನ್ಸ್ಟಿಟ್ಯೂಟು ಲಕ್ಕಿ ಅಂತ ಹೇಳಿದ್ದೀನಿ ನಾನು. ಖಂಡಿತ. ಯಾಕಂದರೆ ಒಂದು ಬುಕ್ ಬರೆದ್ರೆ 1,000 ಜನ ಓದ್ಬೋದು. ಒಂದು ಸೀರಿಯಲ್ಲು ಸಿನಿಮಾ ಮಾಡಿದ್ರೆ ಲಕ್ಷಾಂತರ ಕೋಟಿ ಅಂತ ಜನ ನೋಡ್ತಾರೆ. ಅವ್ರಿಗೆ ಮೆಟೀರಿಯಲ್ ಬೇಕು. ಇನ್ಸ್ಟಿಟ್ಯೂಟ್ ಅಂದರೆ ಮೆಟೀರಿಯಲ್ ಸಪ್ಲೈ ಮಾಡೋಂಥದ್ದು. ನಿಮ್ಮಂಥವ್ರು ಇದ್ರೆ ಏನಾಗತ್ತಂದರೆ ಬರೋರು ಒಂದು ಪರ್ಫೆಕ್ಟಾಗಿ ಫಿಟ್ ಆಗೋವಂಥ ಅವ್ರನ್ನ ತಯಾರು ಮಾಡ್ಬೋದು. ನಿಮ್ಮ ಅನುಭವ ಎಲ್ಲ ಅವ್ರಿಗೆ ವರ್ಕೌಟ್ ಆಗುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಯು ಕೀಪ್ ಇಟ್ ಅಪ್. ಅವ್ರನ್ನ ಚೆನ್ನಾಗಿ ತಯಾರು ಮಾಡಿ, ನನ್ನ ಸಲಹೆ ಏನಾದಿದ್ದರೆ ತಗೊಳ್ಳಿ. ಐ ವಿಲ್ ಸಪೋರ್ಟ್ ಯು. ಗಾಡ್ ಬ್ಲೆಸ್. ಮತ್ತು ಇನ್ನೊಂದು ವಿಷಯ, ಮುಖ್ಯವಾಗಿ ನಾನು ಹೇಳಬೇಕಾಗಿರೋ ಒಂದು ಮುಖ್ಯವಾದ ವಿಷಯ ಏನು ಅಂದರೆ, ಗುರುಪ್ರಸಾದ್ ನನಗೆ ಪರಿಚಯ ಆಗಿದ್ದೆ ನಮ್ಮ ರೇಖಾಯಿಂದಾನೆ. ಯಾಕಂದರೆ ಮೊದಲನೇ ಸತಿ ಆ ದೇವಸ್ಥಾನಕ್ಕೆ ನಮ್ಮನ್ನು ಕರೆದು ನಮಗೆ ಅಲ್ಲಿ ಸನ್ಮಾನ ಮಾಡಿ ಭಾಗಿಣ ಕೊಟ್ಟು ಇವಳ ಮುಖಾಂತರನೇ ನನಗೆ ನನ್ನ ಒಂದು ಬ್ರದರ್ಸ್ ಇಬ್ಬರು ನನಗೆ ಸಿಕ್ಕಿದ್ದಾರೆ. ಅದಕ್ಕೆ ನಾನು ರೇಖನಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತ. ಆ ಮೂವಿಗೆ ಸೀರಿಯಲ್ಲು ಅದು ಇದು ಮಾಡುವಾಗ್ಲೂ ಕೂಡ ಗ್ಯಾಪ್ ಆಗಿದ್ದಾಗ ಅವಾಗ ಯಾಕಂದರೆ CK ಚಂದ್ರು, ಗೀತಮ್ಮ ನನಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಅವರಿಬ್ಬರು. ನಾವು ತುಂಬ ಸೀರಿಯಲ್ಗಳು ಮಾಡಿದ್ವಿ, ತುಂಬ ನಾವು ಹಳೆಯ ಸ್ನೇಹಿತರು. ಬಟ್ ಅವ್ರು ಸೀರಿಯಲ್ ಮಾಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಅವಾಗ ಅವಳು ಗ್ಯಾಪ್ಸಿದ್ಲು, ಒಂದು ಸರ್ತಿ ನೀನು ಗೀತಮ್ಮನ್ನ ಯಾಕೆ ಭೇಟಿ ಆಗಬಾರ್ದು, ಅವ್ರು ಮಾಡ್ತಾ ಇದ್ದಾರೆ ಸೀರಿಯಲ್ ಅಂತ. ಅವಾಗ ಅವಳು ಹೇಳಿ, ಶಿವಗುರು ಅಂತ ನಟ, ನಿರ್ಮಾಪಕ, ನಿರ್ದೇಶಕ, PV ಫಿಲ್ಮ್ ಇನ್ಸ್ಟಿಟ್ಯೂಟ್ ಕಾರ್ಯದರ್ಶಿ. ನಮ್ಮ ಈ PV ಫಿಲ್ಮ್ ಇನ್ಸ್ಟಿಟ್ಯೂಟ್ ಉದ್ಘಾಟನೆಗೆ ಗುರುಗಳು ಓಂ ಸಾಯಿ ಪ್ರಕಾಶ್ ಸರ್ ಬಂದಿದ್ದಾರೆ. ನಮಗೆ ತುಂಬ ದೊಡ್ಡ ಶಕ್ತಿ. ಯಾಕಂತಂದರೆ ನಾವೆಲ್ಲೋ ದೂರ ನಿಂತ್ಕೊಂಡು ನೋಡ್ತಾ ಇದ್ವಿ, ಇವತ್ತು ಆ ದೇವ್ರ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋದೇ ಒಂದು ದೊಡ್ಡ ಅದೃಷ್ಟ ನಮ್ಮದು. ಹಾಗೆ ನಮ್ಮ ಅಣ್ಣಂದು ಒಂದು ಆಸೆ ಇತ್ತು, ಅವ್ರ ಕಡೆಯಿಂದನೇ ದೀಪ ಬೆಳಗಿಸ್ಬೇಕು, ಇನ್ಸ್ಟಿಟ್ಯೂಟ್ ಓಪನ್ ಆದರೆ ಅವರೇ ಬರಬೇಕು ಅಂತ ತುಂಬ ಆಸೆ ಪಡ್ತಾಯಿದ್ರು. ಕಡೆಗೆ ಅಮ್ಮನವ್ರ ಆಶೀರ್ವಾದ, ಶ್ರೀ ಧನ್ಯನ್ ದುರ್ಗಾದೇವಿ ಅಮ್ಮನವ್ರ ಆಶೀರ್ವಾದದಿಂದ ಇದೆಲ್ಲ ಈ ಮಟ್ಟಕ್ಕೆ ಬಂದಿದೆ. ನಮ್ಮ PV ಫಿಲ್ಮ್ ಇನ್ಸ್ಟಿಟ್ಯೂಟ್ನ ಹೀಗೆ ಮುಂದುವರಿಸ್ಕೊಂಡು ಹೋಗ್ತೀವಿ. ಹಾಗೆ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ನಾವೆಲ್ಲ ಥರದ್ದು ತರಬೇತಿಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಎಲ್ಲ ಥರದಂಥ ನಮ್ಮ ಟೀಚರ್ಸು ಇದ್ದಾರೆ. ರೇಖಾದಾಸ್ ಮೇಡಮು, ಆಮೇಲೆ ಸಾರಿಕಾ ಮೇಡಮ್ ಇದ್ದಾರೆ, ನಮ್ಮ ದೀಪಾ ಮೇಡಮ್ ಇದ್ದಾರೆ, ಸಿತಾರಾ ಮೇಡಮ್ ಇದ್ದಾರೆ, ಇನ್ನು ಶಿವಕುಮಾರ ಆರಾಧ್ಯ ಅವರಿದ್ದಾರೆ, ಜಗದೀಶ್ ಕೊಪ್ಪ ಇದ್ದಾರೆ, ಆಮೇಲೆ ಅಪ್ಪಾಜಿಯವರು ಬರ್ತೀನಂತ ಹೇಳಿದ್ದಾರೆ.
ಸೊ ನಾವು ಎಲ್ಲ ಥರದಂಥ ಕೋರ್ಸಸ್ಗಳನ್ನ ನಾವು ನಮ್ಮ ಪಿ ವಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ನಾವು ಕೊಡಬೇಕು ಅಂತ ನಾವು ಆಸೆ ಪಟ್ಟಿದ್ದೀವಿ. ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಅದೇ ಥರದಂಥ ಎಷ್ಟೇ ಬರುವಂಥ ಕಲಾವಿದರುಗಳು ಬಂದು ಅವರು ತರಬೇತಿನ ಪಡೆದು ಅವ್ರ ಏನು ಡ್ರೀಮ್ ಇದೆ ಆ ಡ್ರೀಮನ್ನ ಅಚೀವ್ ಮಾಡಿಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿವರೆಗೆ ಅಪ್ಪಾಜಿಯವ್ರು ಬಂದು ನಮ್ಮ ಪಿ ವಿ ಫಿಲ್ಮ್ ಇನ್ಸ್ಟಿಟ್ಯೂಟ್ನ ಉದ್ಘಾಟನೆ ಮಾಡಿ ನಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ಒಂದೆರಡು ಮಾತಾಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಪ್ಪಾಜಿ. ಹೀಗೆ ನಮ್ಮ ಇನ್ಸ್ಟಿಟ್ಯೂಟ್ ಬರ್ತಾರೆ, ನಮ್ಮಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಡಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ನಮಸ್ಕಾರ. ತಪ್ಪದೇ ಸಪೋರ್ಟ್ ಮಾಡ್ತೀನಿ. ಆಯ್ತು. ನೀವು ಸಿಲೆಬಸ್ಸು ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದಾರೋ ಒಂದು ಬ್ಲೂ ಪ್ರಿಂಟ್ ಇರುತ್ತೆ ನಿಮ್ಮ ಹತ್ರ. ಅದು ಒಂದಿನ ಕೂತ್ಕೊಂಡು ನಾವು ಡಿಸ್ಕಸ್ ಮಾಡೋಣ. ನನ್ನಿಂದ ನಿಮಗೆ ವಿದ್ಯಾರ್ಥಿಗಳಾಗ್ಬೋದು ಟು ಎಂಕರೇಜ್. ನಮ್ಮ ಹಿಂದೆ ಒಬ್ಬರಿದ್ದಾರೆ ಅಂದರೆ ಅವ್ರಿಗೂ ಧೈರ್ಯ ಇರುತ್ತೆ, ನಿಮಗೂ ಧೈರ್ಯ ಇರುತ್ತೆ. ಅದರಿಂದ ತಪ್ಪದೇ ನಾನು ನಿಮಗೆ ಹಾರ್ಟ್ಫುಲ್ಲಿ ಅವ್ರ ಸಪೋರ್ಟಿವ್ ಮಾಡಿ. ನಮಸ್ಕಾರ. ಇವತ್ತು ನಮ್ಮ ಪ್ರೀತಿಯ ಸ್ನೇಹಿತರಾದ ಗುರುಪ್ರಸಾದ್ ಹಾಗೂ ಶಿವು ಇವರು ಪಿ ವಿ ಫಿಲ್ಮ್ ಇನ್ಸ್ಟಿಟ್ಯೂಟ್ನ ಆರಂಭ ಮಾಡಿದ್ದಾರೆ. ಇಲ್ಲಿ ಕಲಾವಿದರನ್ನ ತರಬೇತುಗೊಳಿಸೋದಕ್ಕೆ ನಮ್ಮ ಹಿರಿಯ ಕಲಾವಿದರಾದಂಥ ರೇಖಾದಾಸ್ ಅವರು, ಸೀತಾರಾವ್ ಅವರು ಹಾಗೂ ಬಹಳಷ್ಟು ಜನ ಕಲಾವಿದರು, ನಿರ್ದೇಶಕರು ಇವರೆಲ್ಲರೂ ಸಾಥ್ ಕೊಡ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಿಂದ ಬಹಳ ಒಳ್ಳೆಯ ಪ್ರತಿಭೆಗಳು ಬರಲಿ, ಚಿತ್ರರಂಗಕ್ಕೆ ಹೆಚ್ಚಿನ ಕೊಡುಗೆ ಈ ಸಂಸ್ಥೆಯಿಂದ ಸಿಗಲಿ ಅಂತ ನಾನು ತುಂಬ ಹೃದಯದಿಂದ ಹಾರೈಸ್ತೇನೆ. ನಮಸ್ಕಾರ. ನಮಸ್ತೆ. ಇವತ್ತು ನಮ್ಮ ಸ್ನೇಹಿತರು, ನಿರ್ಮಾಪಕರು, ಒಡನಾಡಿಗಳು ಅಂದರೂ ತಪ್ಪಾಗಲಾರ್ದು ಅವರು ಇವತ್ತು ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟನ್ನು ಓಪನ್ ಮಾಡಿದ್ದಾರೆ. ತುಂಬ ಖುಷಿ ವಿಚಾರ. ಈ ಇನ್ಸ್ಟಿಟ್ಯೂಟನ್ನು ನಮ್ಮ ಹಿರಿಯ ನಿರ್ದೇಶಕರು 100 ಚಿತ್ರಗಳ ಸರ್ದಾರ ಅಂತ ಹೆಸರು ಪಡೆದಿರೋ ಸಾಯಿ ಕುಮಾರ್ ಸರ್ ಅವರ ಅಮೃತಹಸ್ತದಿಂದ ಉದ್ಘಾಟನೆ ಮಾಡಿಸಿದ್ದಾರೆ. ಬಹಳ ಖುಷಿ ವಿಚಾರ. ಈ ಸಂಸ್ಥೆಯಿಂದ ಮುಂದೆ ಚಿತ್ರರಂಗಕ್ಕೆ, ಕಿರುತೆರೆಗೆ ಒಳ್ಳೊಳ್ಳೆ ಕಲಾವಿದರು ಪಾದಾರ್ಪಣೆ ಮಾಡಲಿ ಅಂತೇಳಿ ನಾನು ಶುಭಾರೈಸ್ತೀನಿ. ಜೊತೆಗೆ ಅವರು ಸಿನಿಮಾ ಕೂಡ ನಿರ್ಮಾಣ ಮಾಡಿದ್ದಾರೆ. ಮುಂದೆ ಅವರ ನಿರ್ಮಾಣದಲ್ಲಿ ಚಿತ್ರನೂ ಮಾಡಬೇಕು ಅನ್ನೋ ಒಂದು ಆಶೆ ಕೂಡ ಇದೆ. ಸೊ ಎಲ್ಲ ಶಕ್ತಿಗಳು, ದೇವರುಗಳು ಒಳ್ಳೇದು ಮಾಡಲಿ, ಶುಭ ಆಗಲಿ ನಮ್ಮ ನಿರ್ಮಾಪಕರಿಗೆ. ಮತ್ತು ನಮ್ಮ ಶಿವು ನಾಯಕ ನಟರು, ಅವರು ಒಂದು ಹಳ್ಳಿ ಮುಖ ಅಂತ ಒಂದು ಸಿನಿಮಾದಲ್ಲಿ ನಾಯಕ ನಟರಾಗಿ ಅಭಿನಯಿಸಿದ್ದಾರೆ. ಈಗ ಇನ್ನೊಂದು ಮುಸ್ಕು ಸರಿದಾಗ ಅಂತ ಒಂದು ಸಿನಿಮಾ ಕೂಡ ತೆರೆಗೆ ರೆಡಿ ಆಗ್ತಾ ಇದೆ. ನಮ್ಮ ಹಿರಿಯ ಕಲಾವಿದರು, ನಮ್ಮ ಹಳೆ ಸ್ನೇಹಿತರು ಶಿವಕುಮಾರ್ ಸರ್ ಜೊತೆ ತುಂಬ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀವಿ. ಇವತ್ತು ಅವ್ರ ಜೊತೆ ಕೂತ್ಕೊಂಡು ನಮ್ಮ ನಿರ್ಮಾಪಕರು, ನಮ್ಮ ಹಳೆ ಸ್ನೇಹಿತರು ಇವರು, ನಾನು ಕಾವ್ಯಾಂಜಲಿ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೆ 2001ರಲ್ಲಿ. ನಾನು ಸಂಚಿಕೆ ನಿರ್ದೇಶನ ಮಾಡಬೇಕಾದ್ರೆ ಇವರಲ್ಲಿ ಕಲಾವಿದರಾಗಿ ಬಂದಿದ್ದರು. ಅಲ್ಲಿಂದ ಪರಿಚಯ ಒಂದು 22-23 ವರ್ಷ ಆಯಿತು ನಮ್ಮ ಗುರುಪ್ರಸಾದ್ ಅವ್ರ ಪರಿಚಯ ಆಗಿ. ಸೊ ಒಳ್ಳೆ ಕೆಲಸ ಕೈ ಹಾಕಿದ್ದಾರೆ. ತಾಯಿ ದುರ್ಗಾದೇವಿ ಅವರು ಪೂಜಿಸ್ತಾ ಇರೋಂಥ ಆರಾಧ್ಯ ದೈವ ದುರ್ಗಾದೇವಿ ಈ ಸಂಸ್ಥೆಗೆ ಒಳ್ಳೇದು ಮಾಡಲಿ, ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು. ನಮಸ್ಕಾರ. ಸ್ನೇಹಿತರು ಹಾಗೂ ಸಹೃದಯಗಳಾದಂಥ ಗುರು ಸರು ಮತ್ತು ಶಿವು ಸರು ತುಂಬ ಒಳ್ಳೆಯ ಸ್ನೇಹಿತರು. ಅವರಿಂದಾಗಿ ಹಳ್ಳಿ ಮುಖದಲ್ಲಿ ಅಭಿನಯಿಸುವಂಥ ಅವಕಾಶ ನನಗೆ ಸಿಕ್ತು. ಇವತ್ತು ಅವರೊಂದು ಸಿನಿಮಾ ರಂಗದ ಇನ್ನೊಂದು ಉನ್ನತ ಅಂಗ ಅಂದರೆ ಟ್ರೈನಿಂಗ್. ಆ ಟ್ರೈನಿಂಗನ್ನು ತಮ್ಮ ಇನ್ಸ್ಟಿಟ್ಯೂಟಿಂದ ಕಲಾವಿದರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಅವರಿಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಜೊತೆಗೆ ಇವತ್ತು ಇದನ್ನು ಇನಾಗ್ರೇಟ್ ಮಾಡಿದವರು ನಮ್ಮ ಚಿತ್ರರಂಗದ ಭೀಷ್ಮರಾಗಿರುವಂತಹ ಸಾಯಿ ಕುಮಾರ್ ಸರ್. ಹಾಗೆಯೇ ಈ ಇನ್ಸ್ಟಿಟ್ಯೂಟ್ಗೆ ತುಂಬ ಅನುಭವಿ ಕಲಾವಿದರಿಂದ ಮಾರ್ಗದರ್ಶನ ಇದೆ. ಅವರು ಪ್ರಿನ್ಸಿಪಾಲ್ ಆಗಿಯೂ ಹಾಗೂ ಲೆಕ್ಚರರ್ ಆಗಿಯೂ ಕೆಲಸ ಮಾಡ್ತಾಯಿದ್ದಾರೆ. ಈ ಒಂದು ಇನ್ಸ್ಟಿಟ್ಯೂಟು ಕನ್ನಡ ಚಿತ್ರರಂಗದಲ್ಲಿ ಮೇಲ್ಮಟ್ಟಕ್ಕೆ ತಲುಪಲಿ ಅನ್ನೋದೇ ನನ್ನ ಹಾರೈಕೆ. ಪಿ ವಿ ಫಿಲಮ್ ಇನ್ಸ್ಟಿಟ್ಯೂಟ್ ಅನ್ನೋ ಒಂದು ಸಂಸ್ಥೆ ಸಾಕಷ್ಟು ಯುವಜನತೆಗೆ ಮುಂದಿನ ದಾರಿಯನ್ನು ತೋರಿಸೋದಕ್ಕೆ ದಾರಿದೀಪವಾಗಿ ಇವತ್ತಿನ ದಿನ ಕಾಯ್ತಾ ಇದ್ದಾರೆ. ಇವತ್ತಿನ ದಿನ ಉದ್ಘಾಟನೆ ಆಗಿದೆ. ಹಲವಾರು ಕಲಾವಿದರುಗಳು ಸಿನಿಮಾಗಳಲ್ಲಿ ಮತ್ತು ಸೀರಿಯಲ್ಗಳಲ್ಲಿ ಮತ್ತು ರಂಗಭೂಮಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಕಲಾವಿದರುಗಳು, ಸ್ನೇಹಿತರು ಮತ್ತು ಡೈರೆಕ್ಟ್ರು ಸಾಯಿ ಪ್ರಕಾಶ್ ಅವರು ಬಂದು ಉದ್ಘಾಟನೆ ಮಾಡಿದ್ದಾರೆ. ಶಿವ ಮತ್ತು ಗುರು ಅವರು ಅಣ್ಣ ತಮ್ಮದಿರು ಸೇರಿ ಈ ಒಂದು ಪಣ ತೊಟ್ಟು ಈ ಒಂದು ಸಿನಿಮಾ ಕ್ಷೇತ್ರಕ್ಕೆ ಮಹಾನ್ ಕೊಡುಗೆಯನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಂದು ನಿಂತಿದ್ದಾರೆ ಪಣ ತೊಟ್ಟು.
ಜೊತೆಗೆ ಹಳ್ಳಿಮುಖ ಅಂತ ಒಂದು ಸಿನಿಮಾವನ್ನು ಮಾಡಿ ಬಿಡುಗಡೆನೂ ಕೂಡ ಮಾಡಿದರು. ಸಾಕಷ್ಟು ದಿನ ನಡೀತು. ಸಾಕಷ್ಟು ಕಲಾವಿದರುಗಳಿಗೆ ಅವಕಾಶ ಕೊಟ್ಟಿದ್ದರು. ಭಾಳ ಉತ್ಸಾಹವನ್ನು ಇಟ್ಕೊಂಡಿರ್ತಕ್ಕಂಥ, ಆಸಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ಇಬ್ಬರು ಗೆಳೆಯರು ಚಿತ್ರರಂಗಕ್ಕೆ ಏನಾದರೂ ಮಾಡಬೇಕು, ನಮ್ಮ ಕಡೆಯಿಂದ ಒಂದು ಕೊಡುಗೆ ಆಗಬೇಕು, ಕಲಾ ಸೇವೆ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಪ್ರತಿಜ್ಞೆ ಮಾಡಿ ಬಂದಿದ್ದಾರೆ. ಈ ಒಂದು ಇನ್ಸ್ಟಿಟ್ಯೂಟ್ನ ತರಬೇತಿ ಸಂಸ್ಥೆಯನ್ನು ತೆರೆದಿದ್ದಾರೆ. ಸಾಕಷ್ಟು ಜನ ಎದುರು ನೋಡ್ತಿರ್ತಕ್ಕಂಥ ನಮಗೆ ಸಿನಿಮಾ ಸೇರೋಕ್ಕೆ ಅದು ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಯಾರನ್ನು ಸಂಪರ್ಕ ಮಾಡಬೇಕು, ಸಿನಿಮಾ ಸೇರೋದು ಹೇಗೆ, ಆಮೇಲೆ ತರಬೇತಿ ಪಡೆಯೋದು ಹೇಗೆ, ಯಾರು ಮಾರ್ಗದರ್ಶಕ ಆಗ್ತಾರೆ, ಯಾವ್ಯಾವ ಕ್ಷೇತ್ರದಲ್ಲಿ ನಾವು ಸಿನಿಮಾ ಆ್ಯಕ್ಟಿಂಗ್ ಮಾಡಬೇಕಾ, ನಿರೂಪಣೆ ಮಾಡಬೇಕಾ, ಮೇಕಪ್ ಮಾಡಬೇಕಾ, ಡೈರೆಕ್ಷನ್ ಮಾಡಬೇಕಾ, ಮತ್ತು ಕಥೆ ಬರಿಬೇಕಾ, ಎಲ್ಲ ಪ್ರಕಾರಗಳಲ್ಲಿ ನಾವು ತರಬೇತಿಯನ್ನು ಯಾವ ರೀತಿ ಪಡಿಬೇಕು, ಯಾರ ಹತ್ರ ಪಡಿಬೇಕು ಅಂತ ಅನ್ನೋದಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಯುವಕರು. 18ರಿಂದ 30 ವರ್ಷದ ಒಂದು ಬದಲಾವಣೆ ಆಗುವಂಥ, ತಮ್ಮ ವೃತ್ತಿ ಜೀವನವನ್ನು ಬದಲಾವಣೆ ಆಗುವಂಥದ್ದು, ತಮ್ಮ ಜೀವನದಲ್ಲಿ ಸಮಾಜದಲ್ಲಿ ನಾವು ಏನೇನು ಆಯ್ಕೆ ಮಾಡ್ಕೋಬೇಕು ಅಂತ ಅನ್ನೋದು ಒಂದು ವಯಸ್ಸಿನ ತೀರ್ಮಾನ ಅಂತಂದರೆ ನಿರ್ಧಾರದ ತಮ್ಮ ಜೀವನವನ್ನು ಯಾವ ರೀತಿ ರೂಪಿಸ್ಕೋಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ಇರ್ತಾರೆ. ಅಂಥದಕ್ಕೆ ಇಂಥ ಒಂದು ಸಂಸ್ಥೆಗಳು ಮಾರ್ಗದರ್ಶಕವಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಜೊತೆಗೆ ಇವರಿಬ್ಬರು ಗೆಳೆಯರು ಭಾಳ ಉತ್ಸಾಹಿಗಳು, ಪ್ರಾಮಾಣಿಕರು, ಒಳ್ಳೊಳ್ಳೆಯ ಫ್ಯಾಕಲ್ಟೀಸ್ನ ಕರ್ಕೊಂಡು ಬಂದು ಎಲ್ರಿಗೂ ಟೀಚ್ ಮಾಡಿಸ್ತಾರೆ. ಸೊ ಅವ್ರಿಗೆ ಒಳ್ಳೆ ದಾರಿದೀಪವಾಗ್ತಾರೆ ಅಂತ ಅನ್ನೋ ಒಂದು ಪ್ರತಿಜ್ಞೆಯನ್ನು ತೊಟ್ಟು ಮಾಡ್ತಾಯಿದ್ದಾರೆ. ಇವತ್ತಿನ ದಿನ ನನಗೆ ಹಳ್ಳಿಮುಖದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದರು, ಹಾಗಾಗಿ ಅವ್ರ ಪರಿಚಯ ಆಯಿತು. ಅದು ಬೇರೆ ಚಿಕ್ಕ ಕ್ಯಾರೆಕ್ಟರ್ ಕೊಟ್ಟು ಬರೀ ಉಗಿಸೋರೆ. ಅದೇ ಚಿಕ್ಕದೋ ದೊಡ್ಡದೋ, ಒಂದಿನ ದೊಡ್ಡದು ಅಂದ್ಕೊಂಡು ಬಂದೆ, ಚಿಕ್ಕ ಕ್ಯಾರೆಕ್ಟ್ರು ಒಂದಿನಕ್ಕೆ ಮುಗಿಸಿದ್ರು. ಮುಂದೆ ಆಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಇರಲಿ, ಪರವಾಗಿಲ್ಲ, ಚಿಕ್ಕ ಕ್ಯಾರೆಕ್ಟರ್ ಆದರೂ ಒಂದಿನ ನಮಗೆ ಕೆಲಸ ಕೊಟ್ರಲ್ಲ ಅನ್ನೋ ಒಂದು ಸ್ನೇಹದಲ್ಲಿ ಇವತ್ತಿನ ದಿನ ಜೊತೆಗೆ ಪರಿಚಯ ಆಯಿತು. ಒಳ್ಳೆ ಹುಡುಗರು, ಒಳ್ಳೆ ಬುದ್ಧಿಯನ್ನು ಕಲ್ತಿದ್ದಾರೆ, ಸಂಸ್ಕಾರವನ್ನು ಕಲ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆ ನಿರ್ದೇಶಕರನ್ನು ಹಿಡಿದು ಎಲ್ಲ ಕಲಾವಿದರಿಗೆ ಕೆಲಸ ಕೊಟ್ಟು ಮುಂದಿನ ಪೀಳಿಗೆಯ ಯುವ ತಲೆಮಾರಿನ ಎಲ್ಲ ಪ್ರಬುದ್ಧ ಕಲಾವಿದರುಗಳನ್ನು ಕರೆತಂದು ಅವ್ರಿಗೆಲ್ರಿಗೂ ಕೆಲಸ ಕೊಡಿ. ನಮ್ಮ ಉದ್ಯಮಕ್ಕೆ ಒಳ್ಳೆಯ ಚಿತ್ರಗಳನ್ನು ಕೊಟ್ಟು ಥಿಯೇಟ್ರಿಗೆ ಜನ ಬರೋ ಹಂಗೆ ಮಾಡಿ. OTTನಲ್ಲಿ ದುಡ್ಡು ಮಾಡ್ಕೊಳ್ಳೋದು ಅದು ಸೆಕೆಂಡ್ರಿ. ಥಿಯೇಟ್ರಿಗೆ ಫಸ್ಟ್ ಜನ ಕರೀರಿ, ಸಾಮಾನ್ಯ ಜನ ನೋಡ್ತಾರೆ. ಆಮೇಲೆ OTT ಜನ ಅಪ್ಡೇಟ್ ಆಗದೆ ಇದ್ದವರು ಪಾಪ ಗೊತ್ತಿರಲ್ಲ, ಅವರು ಥಿಯೇಟ್ರ್ ಬಿಟ್ಟರೆ ಇನ್ನು ಎಲ್ಲಿ ನೋಡೋದು ಅಂತ ಗೊತ್ತಿರಲ್ಲ. ಮೊಬೈಲ್ ಇಟ್ಕೊಂಡು OTTಗೆ ಹೋಗೋಕ್ಕೆ ಗೊತ್ತಿರಲ್ಲ ಸುಮಾರು ಜನಕ್ಕೆ. ಹಾಗಾಗಿ OTTಲಿ ನೋಡೋರು ನಿಮ್ಮ ಕೆಲವೇ ಮಂದಿಗಳು, ನೀವು ತಿಳ್ಕೊಂಡಿರ್ಬೋದು ದುಡ್ಡು ಬರ್ಬೋದು ವಾಪಸ್ಸು ಅಂತ. ನೀವು ಸಿನಿಮಾ ನಿಜವಾಗ್ಲೂ ಒಳ್ಳೆ ಸಿನಿಮಾ ಮಾಡಿ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನ ಯಾವತ್ತಿನ ದಿನ ರೀಚ್ ಮಾಡ್ತೀರೋ ಆವತ್ತು ನೀವು ಗೆದ್ರಿ ಅಂತ ತಿಳ್ಕೊಳ್ಳಿ. ಸಿನಿಮಾ ಥಿಯೇಟ್ರ್ನಲ್ಲಿ ತುಂಬಿದ ಗ್ರಹಗಳಲ್ಲಿ ಸಿನಿಮಾ ನಡೀಬೇಕು, ಟಿಕೆಟ್ ಕಲೆಕ್ಷನ್ ಆಗಬೇಕು, ಪ್ರೊಡ್ಯೂಸರ್ ಜಾಬ್ ತುಂಬಬೇಕು, ಕಲಾವಿದರಿಗೆ ಅವಕಾಶ ಸಿಗಬೇಕು, ಸಾವಿರಾರು ಕುಟುಂಬಗಳು ಬದುಕಬೇಕು, ಸಾವಿರಾರು ಜನಗಳ ಮನಸ್ಸಿನಲ್ಲಿ ನಿಮ್ಮ ಒಂದು ಚಿತ್ರಪಟ ಅವ್ರ ಕಣ್ಣಲ್ಲಿ ತೇಲ್ತಾ ಇರಬೇಕು. ಆವಾಗ ನಿಮ್ಮ ಸಿನಿಮಾ ಸಂಸ್ಥೆ ಏನಿದೆ, ಏನು ಮಾಡಿದಿರಿ, ತರಬೇತಿ ಸಂಸ್ಥೆ, ತರಬೇತಿ ಮಾಡಿ ನಿರ್ಮಾಣ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಚಿತ್ರಗಳನ್ನ ಕೊಡ್ರಿ ಅಂತ ಹೇಳಿ ನಾನು ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಆಶಿಸ್ತಾ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶೀಲಾ. ಕಳೆದ 15 ವರ್ಷದಿಂದ ನಾನು ಕಲಾವಿದೆಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಾವು PV ಫಿಲಮ್ ಇನ್ಸ್ಟಿಟ್ಯೂಟ್ ಓಪನಿಂಗ್ ಬಂದಿದ್ದೀವಿ. ಇಲ್ಲಿ ಸಾಕಷ್ಟು ಹಿರಿಯ ಕಲಾವಿದರು ಬಂದಿದ್ದಾರೆ. ಸೊ ಅದರಲ್ಲೂ ಇವರು ನಮ್ಮ ಮಾವ, 15 ವರ್ಷದಿಂದ ಇವರು ನನಗೆ ಮಾವ. ಸೊ ಇವ್ರ ಜೊತೆ ನಾನು ಈ ಪಕ್ಕದಲ್ಲಿ ಕೂತಿರೋದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಹೇಳ್ತೀನಿ ಗುರು ಸರ್ಗೆ ಮತ್ತು ಶಿವು ಸರ್ಗೆ. ಸೊ ಎಲ್ಲರಿಗೂ ಕಲಾವಿದರಾಗಬೇಕು ಅನ್ನೋ ಆಸೆ ಇರುತ್ತೆ. ಸೊ ಆಗ ನಾವು ಯಾವುದೇ ತರಬೇತಿ ಕ್ಲಾಸಿಗೆ ಹೋಗಿಲ್ಲ, ಬಟ್ ಆದರೂ ಇಂಥ ಕಲಾವಿದ್ರ ಜೊತೆ ಕೆಲಸ ಮಾಡಿ ಇವರು ಅಲ್ಲೇ ನಮಗೆ ಹೇಳ್ಕೊಟ್ಟಿದ್ದಾರೆ, ಈ ಥರ ಮಾಡು, ಈ ಥರ ಮಾಡು, ಈ ಥರ ಆ್ಯಕ್ಟ್ ಮಾಡಬೇಕು, ಈ ಥರ ರಿಯಾಕ್ಟ್ ಮಾಡಬೇಕು ಅಂತ. ಸೊ ಅದು ನಮ್ಮ ಪುಣ್ಯ. ಆದರೆ ಈಗ ಆ ರೀತಿ ಇಲ್ಲ. ಇಂಥ ದೊಡ್ಡ ಕಲಾವಿದರು ಈ ಸಂಸ್ಥೆನ ಓಪನ್ ಮಾಡಿ ನಿಮ್ಮ ಎಲ್ಲರಿಗೂ ತರಬೇತಿ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಪ್ಲೀಸ್ ದಯಮಾಡಿ ಎಲ್ಲರೂ ಈ ಇನ್ಸ್ಟಿಟ್ಯೂಟ್ನಲ್ಲಿ ಬಂದು ನೀವು ನಮ್ಮನ್ನು ಮೀಟ್ ಮಾಡ್ಬೋದು. ಸೊ ಆ್ಯಕ್ಟ್ ಮಾಡೋವಾಗ ನೀವು ಓಪನಿಂಗ್ ಬಂದಿದ್ರಿ ಈ ಇನ್ಸ್ಟಿಟ್ಯೂಟ್ಗೆ, ನಾವು ಈಗ ಅದೇ ಇನ್ಸ್ಟಿಟ್ಯೂಟಿಂದ ಬಂದು ನಾವು ಕಲಾವಿದರಾಗಿದ್ದೀವಿ ಅಂತ ಹೇಳ್ಬೋದು. ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಅಪ್ಪಾಜಿ ಸ್ವಲ್ಪ ಲೇಟಾಗಿ ಬಂದರು.
ಲಾಸ್ಟ್ ಟೈಮು ಸಿನಿಮಾ ರಿಲೀಸ್ ಆದಾಗಲೂ ಲೇಟಾಗಿ ಬಂದರು, ಇವಾಗಲೂ ಲೇಟಾಗಿ ಬಂದಿದ್ದಾರೆ. ಆಮೇಲೆ ಸ್ವಲ್ಪ ಕೋಪ ಇದೆ, ಯಾಕಂತಂದರೆ ಸಿನಿಮಾದಲ್ಲಿ ಬರೀ ಸಾರಿಕ ಬರೀ ಬೈತಾಳೆ ಕಣವ ನನ್ನ, ನೀವು ಬರೀ ಬೈಸಂಗೆ ಮಾತಾಡೋಕ್ಕೆ ಬಿಡಲಿಲ್ಲ ನನ್ನ ಅಂತ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಳ್ಳಿ ಮುಖ ಸಿನಿಮಾದಲ್ಲಿ. ಅವರು ಒರಿಜಿನಾಲಿಟಿನ ನೋಡಿಬಿಟ್ರೆ ಖುಷಿ ಆಗ್ಬಿಡುತ್ತೆ. ಸೊ ಇವತ್ತು ನಮ್ಮ ಅಣ್ಣ ಮತ್ತು ನಮ್ಮ ಮೇಲೆ ಒಂದು ಪ್ರೀತಿ ಅಭಿಮಾನಕ್ಕೆ ಅಪ್ಪಾಜಿ ಅಲ್ಲಿಂದ ಬಂದು ನಮಗೊಂದು ಆಶೀರ್ವಾದ ಮಾಡಿದ್ದಾರೆ, ನಮ್ಮ PV ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ. ಹಾಗೆ ಶೀಲಾ ಮೇಡಮ್ ಬಂದಿದ್ದಾರೆ, ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು, ಅಪ್ಪಾಜಿಗೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಬರ್ತಾರೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ನಮಸ್ಕಾರ. PV ಇನ್ಸ್ಟಿಟ್ಯೂಟಲ್ಲಿ ನಾನು ಭರತನಾಟ್ಯ ಟೀಚರಾಗಿ ಜಾಯ್ನ್ ಆಗ್ತಾ ಇದ್ದೀನಿ. ಬಟ್ ಇದೊಂಥರ ಹೆಂಗೆ ಅನ್ನಿಸ್ತಿದೆ ಅಂದರೆ, ಒಂದು ಕಲಾವಿದರ ಬಳಗಕ್ಕೆ ಒಂದು ಈ ಪುಟ್ಟ ಕಲಾವಿದೆ ಬರ್ತಿದ್ದಾಳೆ. ಆದಷ್ಟು ಎಲ್ಲರೂ ಈ ಸಂಸ್ಥೆನ ಉಪಯೋಗಿಸ್ಕೊಡಿ. ಯಾಕಂದರೆ ಇಲ್ಲಿ ಬಂದಿರೋವಂಥ ಕಲಾವಿದರು ಹೇಗಿದ್ದಾರೆ ಅಂದರೆ ತುಂಬಿದ ಕೊಡ ಇದ್ದಂಗಿದ್ದಾರೆ. ಯಾಕಂದರೆ ಎಲ್ಲರೂ ನೀವು ಎಷ್ಟು ಕಲಿತೀರಾ ಅನ್ನೋದು ಇಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಇದರಿಂದ ನಿಮ್ಗೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ. ಆಲ್ ದ ಬೆಸ್ಟ್ PV ಫಿಲ್ಮ್ ಇನ್ಸ್ಟಿಟ್ಯೂಟ್. ನಮಸ್ತೆ, ನನ್ನ ಹೆಸರು ಮೀನಾ ಕಿರಣ್ ಅಂತ, ಆರ್ಟಿಸ್ಟು. PV ಫಿಲ್ಮ್ ಇನ್ಸ್ಟಿಟ್ಯೂಟ್ ಇವತ್ತು ಓಪನಿಂಗ್ ಆಗಿದೆ. ತುಂಬಾ ಖುಷಿ ಆಯಿತು ನಮ್ಮನ್ನು ಇನ್ವೈಟ್ ಮಾಡಿರೋದಕ್ಕೆ. ಸೊ ರೇಖಾದಾಸ್ ಅವರು ಇಲ್ಲಿ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ, ಹಾಗೆ ಸಿತಾರಾ ಮೇಡಮ್ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಈ ಫಿಲ್ಮ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿರೋರು ಗುರುಪ್ರಸಾದ್ ಹಾಗೂ ಶಿವಪ್ರಸಾದ್ ಅಂತೇಳಿ. ನನ್ನ ಕಡೆಯಿಂದ ಅವರಿಗೆ ಆಲ್ ದ ಬೆಸ್ಟ್. ದಯವಿಟ್ಟು ಎಲ್ಲರೂ ಬಂದು ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗಿ, ಯಾಕೆಂದರೆ ಒಂದೇ ಸರಿ ಕ್ಯಾಮ್ರಾ ಫೇಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದನ್ನು ಆರ್ಟಿಸ್ಟ್ ನಾನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಕಲಿತು ನೀವು ನೆಕ್ಸ್ಟ್ ನೀವು ಕ್ಯಾಮ್ರಾ ಫೇಸ್ ಮಾಡೋದಾದರೆ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಈಸಿ ಫಾರ್ ಯು. ಸೊ ದಯವಿಟ್ಟು ಬಂದು ಜಾಯ್ನ್ ಆಗಿ. ಸೊ ಇನ್ಸ್ಟಿಟ್ಯೂಟು ಬೆಳೀಲಿ, ಹಾಗೆ ಅವರು ಚೆನ್ನಾಗಿ ಒಳ್ಳೆಯದಾಗಲಿ ಅಂಥೇಳಿ ನನ್ನ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಬೋತ್ ಆಫ್ ದೆಮ್. ಥ್ಯಾಂಕ್ ಯು. ನಮಸ್ಕಾರ, ನಾನು ಒಬ್ಬಳು ಕಲಾವಿದೆ. ಈ ಇನ್ಸ್ಟಿಟ್ಯೂಟ್ಗೆ PV ಇನ್ಸ್ಟಿಟ್ಯೂಟ್ಗೆ ಒಳ್ಳೆಯದಾಗಲಿ. ಇಲ್ಲಿ ರೇಖಾದಾಸ್ ಮ್ಯಾಮ್, ಸಿತಾರಾ ಮ್ಯಾಮ್ ಇಂಥ ದೊಡ್ಡವರೆಲ್ಲ ಇದ್ದಾರೆ. ಇದಕ್ಕೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಎಲ್ಲರಿಗೂ ನಿಮ್ಮ ಪ್ರೀತಿ ಅಪೂರ್ವ ಶ್ರೀ ಮಾಡುವ ನಮಸ್ಕಾರಗಳು. ಇವತ್ತು PV ಅಂತ ಒಂದು ಇನ್ಸ್ಟಿಟ್ಯೂಟ್ ಓಪನ್ ಆಗಿದೆ. ಇಲ್ಲಿ ಇಬ್ಬರು ಗುರುಗಳಿದ್ದಾರೆ, ಇಬ್ಬರೂ ಗುರುಗಳೇ. ಏನಕ್ಕೆ ಗುರುಗಳಂತ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬರು ಏನೇ ಕೆಲಸ ಮಾಡಬೇಕಾದ್ರೂ ಒಂದು ಗುರುಗಳಿರಬೇಕಂತೆ. ಇಲ್ಲಿ ಇಬ್ಬಿಬ್ಬರು ಗುರುಗಳಿದ್ದಾರೆ. ಸೊ ನಾನು ಹೇಳೋದು ಸಿಂಪಲ್ಲಾಗಿ ಇಷ್ಟೇ, ಏನೇ ಮಾಡಬೇಕಂದ್ರೂ ಕಲ್ತ್ಕೊಂಡು ಅದರ ಬಗ್ಗೆ ತಿಳ್ಕೊಂಡು ಮಾಡಿದ್ರೆ ಅದು ತುಂಬ ಉತ್ತಮ. ಅದಕ್ಕೋಸ್ಕರ ನಾವೆಲ್ಲ ಬರೋ ಟೈಮಲ್ಲಿ ನಮಗೆ ಇನ್ಸ್ಟಿಟ್ಯೂಟು ಮತ್ತೊಂದು ಇರಲಿಲ್ಲ. ಇವಾಗಿನ ಯಂಗ್ಸ್ಟಾರ್ಗಳಿಗೆ ಕಮ್ಮಿಂಗ್ ಅಪ್ ಬರೋರಿಗೆ ಈ ಥರ ಇನ್ಸ್ಟಿಟ್ಯೂಟ್ಗಳಿದೆ. ತುಂಬ ಖುಷಿಯಾಗುತ್ತೆ ಕಲ್ತ್ಕೊಂಡು ಇದ್ರ ಬಗ್ಗೆ ತಿಳ್ಕೊಂಡು, ಮತ್ತು ಬಂದ ಮೇಲೆ ನಿಮಗೆ ಹೋಗೋದಕ್ಕೊಂದು ದಾರಿನೂ ಸಿಕ್ಕುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಯಾರು ಕಲೆ ಬಗ್ಗೆ ಇಂಟ್ರೆಸ್ಟ್ ಇದೆಯೋ ಇಲ್ಲಿ 1-2 ಅಂತ ಇಲ್ಲ, ತುಂಬ ಇದೆ. ಸೊ ನೀವು ಇಲ್ಲಿ ಬಂದು ಒಂದು ಸರಿ ಮಾತಾಡಿಕೊಂಡು ಏನೇನಿದೆ, ನಿಮಗೆ ಏನೇನು ಬೇಕು ಅದೆಲ್ಲ ತಿಳ್ಕೊಂಡು ನೀವು ಕಲ್ತ್ಕೊಂಡು ಮುಂದೆ ಹೋದರೆ ತುಂಬ ಒಳ್ಳೆಯದು ಎಲ್ಲರಿಗೂ. ಸೊ ಆಲ್ ದ ಬೆಸ್ಟ್. ತುಂಬ ದೊಡ್ಡ ಕಲಾವಿದರಿದ್ದಾರೆ, ದೊಡ್ಡ ಕಲಾವಿದರು ಬಂದು ನಿಮಗೆ ಕಲಿಸ್ಕೊಡ್ತಾರೆ. ಹಾಗಾಗಿ ದಯವಿಟ್ಟು ಎಲ್ಲರ ಕ್ಲಾಸಿಗೆ ಬಂದು ತಿಳ್ಕೊಂಡು ಮುಂದುವರಿರಿ ಅಂತ ಹೇಳ್ತೀನಿ. ಹಲೋ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಅರುಣ್ ಅಶೋಕ್. ಇವತ್ತು PV ಫಿಲಮ್ ಇನ್ಸ್ಟಿಟ್ಯೂಟನ್ನ ನಮ್ಮ ಗುರುಪ್ರಸಾದ್ ಮತ್ತು ಶಿವಪ್ರಸಾದ್ ಅವರು ಓಪನ್ ಮಾಡಿದ್ದಾರೆ. ತುಂಬ ನಮ್ಮ ಏರಿಯಾದಲ್ಲಿ ಒಂದು ಕಲಾವಿದರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಈ ಏರಿಯಾದಲ್ಲಿ ಅವರು ಕೊಡ್ತಾ ಇದ್ದಾರೆ. ಇಲ್ಲಿ ಆ್ಯಕ್ಟಿಂಗ್ ಮತ್ತು ಮಾಡಲಿಂಗ್ ಮತ್ತು ಭರತನಾಟ್ಯಮು ಮತ್ತು ಸಂಗೀತ ಇಂಥ ಒಂದು ಕಲಾವಿದರಿಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶವನ್ನು ನಿಜವಾಗ್ಲೂ ಅವ್ರು ಮಾಡಿಕೊಟ್ಟಿದ್ದಾರೆ. ಇದೇ ರೀತಿ ನಾನು ಕೂಡ ಈ ಒಂದು ಫಿಲಮ್ ಇನ್ಸ್ಟಿಟ್ಯೂಟ್ಗೆ ನಾನೊಂದು ಮಾಡಲಿಂಗ್ ಟೀಚರಾಗಿ ನಾನು ಬರ್ತಾಯಿದ್ದೀನಿ. ಎಲ್ರಿಗೂ ಕೂಡ ಕಲೆಗೆ ನಾವು ಯಾವತ್ತೂ ಬೆಲೆ ಕೊಡಬೇಕು. ಅವರಲ್ಲಿರೋ ಟ್ಯಾಲೆಂಟ್ನ ಒಂದು ಬೆಳೆಸ್ಲಿಕ್ಕೋಸ್ಕರ ಈ ಒಂದು ಇನ್ಸ್ಟಿಟ್ಯೂಟ್ನ ಮಾಡಿದ್ದಾರೆ. ತುಂಬ ಒಳ್ಳೆಯದಾಗಲಿ. ಅವರು ಸಾಕಷ್ಟು ಮೂವಿಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ. ಅಷ್ಟೇ, ನಾನು ಒಂದು ಕಲಾವಿದ. ನಾನು RD ಫಿಲಮ್ ಇನ್ಸ್ಟಿಟ್ಯೂಟು ರೇಖಾದಾಸ್ ಮ್ಯಾಮ್ ಅವ್ರ ಫಿಲಮ್ ಇನ್ಸ್ಟಿಟ್ಯೂಟಿಂದ ಬಂದು ಪಾಸ್ ಔಟ್ ಆಗಿಬಿಟ್ಟು, ಮತ್ತು ಆಮೇಲೆ ಗುರು ಸರ್ ಅಲ್ಲಿ ಬಂದಿದ್ದರು ಒಂದು ಸರಿ ಆಡಿಷನ್ ತೊಗೊಳ್ಳೋಕ್ಕೆ, ಹಳ್ಳಿ ಮುಖ ಸಿನಿಮಾ ಅಂತ. ಅಲ್ಲೇ ಫಸ್ಟ್ ಟೈಮ್ ಮೀಟ್ ಆಗಿದ್ದು. ಮತ್ತು ಇವತ್ತು ನೋಡಿದ್ರೆ ಸರ್ ಚೆನ್ನಾಗಿರೋ ಇನ್ಸ್ಟಿಟ್ಯೂಟ್ ಬೇರೆ ತೆಗ್ದಿದ್ದಾರೆ ಎಲ್ಲರಿಗೋಸ್ಕರ. ಮತ್ತು ಶಿವ ಸರ್ ಅವರೇ ಮೇನ್ ಅದರಲ್ಲಿ ಹೀರೋ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಭು ಜಾಧವ್. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನೊಬ್ಬ ಕಲಾವಿದ. ಮುಂಚೆ ನಾನು ಹೇಳ್ಬೇಕಂದ್ರೆ ನಾನು ಬಿಜಾಪುರದಿಂದ ಬಂದಿರೋದು, ನಾರ್ತ್ ಕರ್ನಾಟಕ.
ಬೆಂಗಳೂರಲ್ಲಿ ನಾನು ಟೆಕ್ ಅಂತ ಮಾಡೋಕ್ಕೆ ಬಂದಾಗ ನನಗೆ ಯಾರೂ ಏನೂ ಗೊತ್ತಿರಲಿಲ್ಲ. ಆವಾಗ ನನಗೆ ಮೊದಲು ಒಬ್ಬರು ಸೆಲೆಬ್ರಿಟಿ ಅಂತ ಪರಿಚಯ ಆಗಿರೋದೇ ನಮ್ಮ ರೇಖಾದಾಸ್ ಮೇಡಮ್ ಅವರು. ಆ್ಯಕ್ಟಿಂಗ್ ಕ್ಲಾಸ್ ನಡೆಸಬೇಕಾದ್ರೆ ನಾನಲ್ಲಿ ಹೋಗಿ ಅಡ್ಮಿಷನ್ ತೊಗೊತೀನಿ. ಅವರು ನನಗೆ ಪ್ರತಿಯೊಂದು ಹಂತದಲ್ಲಿ ಸಪೋರ್ಟ್ ಮಾಡಿ ಆ್ಯಕ್ಟಿಂಗ್ನ ಕಲಿಸ್ಕೊಟ್ಟು, ಆ್ಯಕ್ಟಿಂಗ್ ಜೊತೆಗೆ ಒಂದು ಶೂಟಿಂಗ್ ಸೆಟ್ಟಲ್ಲಿ ಒಬ್ಬ ಕಲಾವಿದನಾಗಿ ಹೇಗೆ ನಡ್ಕೋಬೇಕು, ಯಾವ ಟೈಮಿಂಗಿಗೆ ಇರಬೇಕು, ಒಂದು ಕ್ಯಾಮ್ರಾಗೆ ಯಾವ ರೀತಿ ರೆಸ್ಪೆಕ್ಟ್ ಇರಬೇಕು, ಒಬ್ಬ ಡೈರೆಕ್ಟರ್ಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು, ಒಬ್ಬ ಕ್ಯಾಮ್ರಾ ಮ್ಯಾನ್ಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು, ಸಹ ಕಲಾವಿದರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡೋದನ್ನು ಪ್ರತಿಯೊಂದು ಅಂಶವನ್ನು ನಮಗೆ ಹೇಳ್ಕೊಟ್ಟು ಇವತ್ತು ಒಬ್ಬ ನಟನಾಗಿ ಅವರು ಸೃಷ್ಟಿ ಮಾಡಿದ್ದಾರೆ. ಈ ಮೂಲಕ ನಿಮ್ಮೆಲ್ಲರಿಗೂ ಅವ್ರಿಗೆ ನಾನು ಇಲ್ಲಿ ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಟ್ಟು, ಹಾಗೆ ನಮ್ಮ ಗುರು ಸರ್ ಅಲ್ಲಿ ಆಡಿಷನ್ ಮಾಡ್ತಾರೆ ಹಳ್ಳಿ ಮುಖಕ್ಕೆ. ಅದರಲ್ಲಿ ನನಗೆ ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ನ ಕೊಡ್ತಾರೆ. ಅದು ತುಂಬ ಚೆನ್ನಾಗಿತ್ತು. ಮೂವಿ ರಿಲೀಸ್ ಕೂಡ ಆಯಿತು, ತುಂಬ ಸಕ್ಸಸ್ಫುಲ್ ಆಗೇ ಆಯಿತು. ಗುರು ಸರ್ಗೂ ನಾನು ಇಲ್ಲಿ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ಒಂದು ಖುಷಿ ವಿಷಯ ಏನಂತಂದರೆ, PV ಅನ್ನೋ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ನ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಷ್ಟೋ ನಟನಾಗಬೇಕು, ನಟಿ ಆಗಬೇಕು, ನಾನು ಸೀರಿಯಲಲ್ಲಿ ಕಾಣಿಸ್ಕೋಬೇಕು, ಮೂವಿಯಲ್ಲಿ ಕಾಣಿಸ್ಕೋಬೇಕು ಅನ್ನೋರಿಗೆಲ್ಲ ಒಂದು ಒಳ್ಳೆ ಅವಕಾಶ. ಇಲ್ಲಿ ಬಂದುಬಿಟ್ಟು ಅವರು ನಟನೆನ ಕಲಿತು, ನೃತ್ಯನ ಕಲಿತು ಅವರು ಒಳ್ಳೆ ಆ್ಯಕ್ಟರ್ ಆಗ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿಯ ಮೈಸೂರು ಮಂಜುಳಾ ಜೂನಿಯರ್ ಮಹಾರಾಷ್ಟ್ರಿ ಮಾತಾಡ್ತಾ ಇದ್ದೀನಿ. PV ಇನ್ಸ್ಟಿಟ್ಯೂಟ್ಗೆ ಒಳ್ಳೆಯದಾಗಲಿ, ಸಕ್ಸಸ್ಫುಲ್ ಆಗಲಿ. ತುಂಬ ದೊಡ್ಡ ನಟರು ಬಂದು ಇದ್ರ ಬಗ್ಗೆ ಆಶೀರ್ವಾದ ಮಾಡಿದ್ದಾರೆ. ಓಂ ಶ್ರೀ ಸಾಯಿರಾಮ್ ನಮ್ಮ ಸಾಯಿ ಪ್ರಕಾಶ್ ಸರ್ ಬಂದಿದ್ದಾರೆ. ನಮ್ಮ ಹೆಸರಾಂತ ಹಾಸ್ಯ ನಟಿಯವರು ರೇಖಾದಾಸ್ ಮೇಡಮ್ ಬಂದಿದ್ದಾರೆ. ಹಾಗೆ ನಮ್ಮ ಕಿರಿತರಿ ಅಪೂರ್ವ ಅವರು ಬಂದಿದ್ದಾರೆ. ಇವರೆಲ್ಲ ಇದ್ಮೇಲೆ ಸಕ್ಸಸ್ಫುಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಈ ಒಂದು ಇನ್ಸ್ಟಿಟ್ಯೂಟ್ ತುಂಬ ಎತ್ತರಕ್ಕೆ ಬೆಳೀಲಿ. ಗುರುಪ್ರಸಾದ್ ಸರಿಗೆ ಒಂದೊಳ್ಳೆ ಹೆಸರು ಬರಲಿ ಇದರಿಂದ. ಹೀಗೆ ಎಷ್ಟು ಹೆಸರಾಂತ ಕಲಾವಿದರು ನಾನು ಕಲೆಗೆ ನನ್ನ ಮುಂದೆ ಕರ್ಕೊಂಬರಬೇಕು, ನನ್ನ ಕಲೆನ ಪ್ರದರ್ಶನ ಮಾಡಬೇಕು ಅಂತ ಎಷ್ಟೋ ಜನಗಳು ಈಗ ರೀಲ್ಸ್ ಮಾಡ್ತಾ ಇರ್ತೀರ. ಹಂಗೆ ಮೊಬೈಲ್ಗಳಲ್ಲೇ ಏನಾದರೂ ಒಂದು ಸಣ್ಣ ಪುಟ್ಟದ್ದು ಮಾಡ್ತಾ ಇರ್ತೀರ. ತಾವು ದಯವಿಟ್ಟು ಸುತ್ತಮುತ್ತ ಯಾರೆಲ್ಲ ಇದ್ದೀರ ದಯವಿಟ್ಟು ಬಂದು ಈ ಇನ್ಸ್ಟಿಟ್ಯೂಟ್ ಸೇರ್ಕೊಳ್ಳಿ. ಸಕ್ಸಸ್ಫುಲ್ಲಾಗಿ ಒಳ್ಳೆಯದಾಗಲಿ. ನಿಮ್ಮ ಒಂದು ಕಲೆನ ಪ್ರದರ್ಶನ ಆಗಲಿ, ಒಂದು ಹಿರಿತೆರೆಯಲ್ಲಾಗ್ಬೋದು, ಕಿರಿತೆರೆಯಲ್ಲಿ ಪ್ರದರ್ಶನ ಆಗಲಿ ಅಂತ ಹೇಳ್ತಾ ಶುಭ ಹಾರೈಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಮೈಸೂರು ಮಂಜುಳಾ. ಧನ್ಯವಾದಗಳು.